ಅಲ್ಲ ತಂಗಿ, ಹೊಟ್ಟಿ ಗತಿ ಇಲ್ಲ ಅಂತ ಬರೀ ಊಟಕ್ಕೋಸ್ಕರ ನಾವಿಲ್ಲಿ ಬಂದ್ ಕುಂತೀವೇನು? ಮೊದಲು ರೊಕ್ಕ ನೋಡ್ಬೇಕು. ಆದಷ್ಟು ರೊಕ್ಕ ಲಪಟಾಯಿಸ್ಕೊಂಡು ಮೊದ್ಲು ಇಲ್ಲಿಂದ ಜಾಗ ಬಿಟ್ಬಿಡೋಣ. ಪಾಪಕ್ಕ ಅವ್ರು ತುಂಬಾ ಒಳ್ಳೆಯವರು. ಅಯ್ಯ, ಒಳ್ಳೆಯವರು ಅನ್ನೋ ಹಂಗಿದ್ರೆ ಅವ್ರನ್ನ ನಿನ್ ಸ್ವಂತಕ್ಕೆ ಇಟ್ಕೋ. ಸರಿ ಹೋಯ್ತು, ಎಷ್ಟ್ ದಿನ ಇಲ್ಲಿದೀವಿ, ಒಂದ್ ದಿನ ಕೂಡ ನನ್ ಮುಟ್ಲಿಲ್ಲ. ಯಾಕೆ ಮುಟ್ಟಂಗಿಲ್ಲ? ನಿನ್ಗೇನು ಗೊತ್ತಾಗೋದಿಲ್ಲ. ಅದ್ ಹೆಂಗ್ ಮುಟ್ಟಂಗಿಲ್ಲ ನಾನ್ ನೋಡ್ತೀನಿ. ವಯಸ್ಸಿನಲ್ಲಿರೋ ನನಗೆ ಅವ್ನ್ ಬಗ್ಲಿಲ್ಲ, ಇನ್ನೇನಕ್ ಬಗ್ತಾನ? ಅಯ್ಯ, ನಿಂಗಿಂತ್ಲೂ ನಂಗೆ ಅನುಭವ ಎಷ್ಟೈತಿ, ಅದೆಲ್ಲ ನಾನ್ ನೋಡ್ಕೊಂತೀನಿ, ಸುಮ್ಕಿರು. ಕುರ್ರ ಮಾಮ, ಅಕ್ಕಿ ಶಾಸ್ತ್ರ, ಲಕ್ಕಿ ಶಾಸ್ತ್ರ. ಏಯಪ್ಪ, ಕುರ್ರ ಮಾಮ, ಬಾ 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 ಇಲ್ಲಿ. ಬಂದಿ ಸಾನಿ, ಅಕ್ಕಿ ಶಾಸ್ತ್ರ ಲೆಕ್ಕಾಗುತ್ತಾನೆ. ಹಂಗಾರ ಅನ್ಕೊಡು. ಹಾಗಲ್ಲ, ತಾಯ್ತ ದೊರೆಗೆ ಗೊತ್ತಾಗದ ಕಟ್ಟಬೇಕು. ಹೌದಾ? ಕೊಡು. ನೀವಲ್ಲ, ಆ ಚಿಕ್ಕ ಸಾನಿ ಕೈಯಾರೆ ಕಟ್ಟಬೇಕು. ಕೊಡು ಕೊಡು ಕೊಡು. ಯವ್ವ ತಗ. ಕುರ್ಕುರ್ ಮಾಮ, ನಂಗೊಂದ್ ತಾಯ್ತ ಕೊಡ್ತೀಯಾ? ಕೊಡ್ತೀನಿ, ದುಡ್ಡು ಕೊಟ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಎಷ್ಟು ಬೇಡ, ನಂಗೊಂದೇ ಒಂದ್ ತಾಯ್ತ ಕೊಡು, ತಗೋ. ಯಾಕೋ ಬರ್ತಾ ಬರ್ತಾ ಇವ್ ನಡವಳಿಕೆನೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮನೇಲಿ ತನಗೆ ಅಂತ ಕಾಯ್ಕೊಂಡಿರೋ ಹೆಂಡತಿ ಇರ್ತಾಳೆ, ಸಮಯ ಸರಿಯಾಗಿ ಬರ್ಬೇಕು ಅನ್ನೋ ಜ್ಞಾನ ಬೇಡವಾ ಇವನಿಗೆ? ನೀನೇನು ಯೋಚನೆ ಮಾಡ್ಬೇಡ ಅಜ್ಜಿ, ರಾಧವನ್ ಕಷ್ಟ ಏನು ಅಂತ ನನಗ್ ಚಂದ ಗೊತ್ತು. ಹುಡ್ಗ ರಾತ್ರಿ ಮನೆಗ್ ಬರಕಿಲ್ಲ ಅಂತ ತಾನೇ ಎದ್ರಕೊಂಡಿದ್ದೀರಾ. ಅದ್ಕೆ ದೊಡ್ಡ ಸಾಮಿನ ಬಿಗ್ಗಿಯಾಗಿಡ್ದು ಈ ತಾಯ್ತ ತಂದಿವ್ನಿ. ಈ ತಾಯ್ತದಲ್ಲಿ ಅಷ್ಟೊಂದು ಮಹತ್ವ ಇದೆಯಾ? ಈ ತಾಯ್ತನ ಹುಡ್ಗಂಗ್ ಗೊತ್ತಾಗ್ದಂಗ್ ಕಟ್ಟಿ. ಗೊತ್ತಾಗ್ದ ಕಟ್ಟು. ಸ್ವಾಮಿ, ಯಾಕೆ ಸ್ವಾಮಿ ಹಂಗಂತೀರಾ? ಈ ಕಡೆ ಒಂದ್ಸಲ ಎಳಿತದೆ, ಈ ಕಡೆ ಇನ್ನೊಂದ್ಸಲ ಎಳಿತದೆ. ಆ ಕಡೆ ಸಂಧ್ಯಮ್ಮ, ಈ ಕಡೆ ರಾಧಮ್ಮ. ದುಡ್ಡು ಕೊಟ್ರೆ ಈ ಎಳ್ದಾಟನ ನಿಲ್ಲಿಸ್ತೀನಿ. ಕೊಡ್ತೀನಮ್ಮ, ಕೊಡ್ತೀನಿ, ಮೊದ್ಲಿಂದ ನಿಲ್ಸು. ಇದೆಲ್ಲ ತಾಯ್ತದ ಮಹಿಮೆನಾ? ಮತ್ತಿನ್ನೇನು ಅಂತ ತಿಳ್ಕೊಂಡ್ರಿ? ನೀವ್ ಬೇಕು ಅಂತ ಈ ಕಡೆ ರಾಧಮ್ಮ, ಆ ಕಡೆ ಸಂಧ್ಯಮ್ಮ ಇಬ್ರು ಈ ತಾಯ್ತ ಕಟ್ಟಿ ಎಳಿತಾವ್ರೆ. ನಿಜವಾದ ವಿಷಯ ರಾಧಮ್ಮಂಗೇನಾದ್ರು ಗೊತ್ತಾದ್ರೆ ನಿಮ್ ಗತಿ ಏನಾಯ್ತದೋ ಯೋಚನೆ ಮಾಡಿದೀರಾ? ಅಯ್ಯೋ ಬೇಡಮ್ಮ, ನೀನು ಕೇಳ್ದಾಗ್ಲೆಲ್ಲ ದುಡ್ಡು ಕೊಡ್ತೀನಿ. ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದಮ್ಮ. ಹಾಲಮ್ಮ. ಅಯ್ಯ ನಮ್ಮವ್ವ, ಅಲ್ಲ ಈಟೊತ್ತಾತು ಇನ್ನೂ ನಮ್ಮ ಮೈದ ಬಂದಂಗೆ ಇಲ್ಲಲೇ. ನಮ್ ತಾಯ್ತ ಏನು ಕೆಲಸ ಮಾಡ್ದಂಗ್ ಕಾಣಂಗಿಲ್ಲ ನೋಡು. ಅಯ್ಯೋ, ನಾನ್ ಹೇಳಿಲ್ವೇನಕ್ಕ, ಅವ್ರಿಗೆ ಅವ್ರ ಹೆಂಡತಿ ಮೇಲೆ ತುಂಬಾ ಪ್ರೀತಿ. ನಾವೆಲ್ಲಿಂದ ಹೋಗೋಣಕ್ಕ? ತಗಳವ ಬಿಡು, ಬೇಷತ್. ಅಲ್ಲ, ಇಷ್ಟೊಂದ್ ದಿನ ಇಲ್ಲಿ ಜಾಂಡಾಗುರಿ, ಈ ಖಾಲಿ ಕೈಯಾಗ ಹೋದ್ರೆ ಮರ್ಯಾದೆ ಬರ್ತದೇನ? ನೋಡು, ಇದ್ದದ್ದು ಬದ್ದದ್ದು ಗುಡ್ಸ್ಕೊಂಡು ಹೋಗೋಣಂತ ನಡಿ. ಅಲ್ಲಿ ಹಾಲ್ ನೋಡು, ಹಿಪ್ಪೆ ತರ ಹಿಂಡ್ತಾ ಇದ್ದಾಳೆ. ಇಲ್ಲಿ ನೀವು ದೋಚ್ಕೊಳ್ಳಿ. ಮೈದಾ, ಯಾವಾಗ ಬಂದೆಪ್ಪ? ಅದೇನೋ ಗುಡ್ಸ್ಕೊಂಡು ಹೋಗೋಣ ಅಂತಂದ್ರಲ್ಲ, ಆವಾಗ. ಹಂಗಲ್ಲ, ನಾಳೆ ನಮ್ ತಂಗಿದು ಹುಟ್ಟಿದಬ್ಬ. ಭಾಗವತ ಇಡ್ಸ್ಬೇಕು ಅಂತಿದ್ದೀರೇನು? ಹಂಗಲ್ಲ, ಆಕಿಗೆ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ಬಹಳ ಆಸೆ ಆಗೈತಂತ. ಅದಕ್ಕ ರೇಷ್ಮೆ ಸೀರೆ ತಂದ್ಕೊಡಪ್ಪ. ಹುಟ್ಟ ಹಬ್ಬದ ದಿವಸ ಹುಟ್ಟಿದಾಗ ಹೆಂಗಿದ್ರು ಹಾಗೆ ಇರ್ಬೇಕು. ಆಕಿ ಹಂಗ ಇದ್ರು ನಿನ್ ಕೈಲಿ ಏನು ಆಗಂಗಿಲ್ ಬಿಡು. ಸರಿ, ನಾನು ಬರ್ತೀನಿ. ರೇಷ್ಮೆ ಸೀರೆ ತರಂಗಿಲ್ಲೇನು? ಇಲ್ಲ. ನನ್ ಮೇಲೆ ಇಷ್ಟೇನಾ ಪ್ರೀತಿ? ನಡಿಯಕ್ಕ, ಪ್ರೊಪ್ರೈಟರ್ ಹತ್ರ ಹೋಗಿ ಇರೋ ವಿಷಯ ಹೇಳ್ಬಿಟ್ಟು ಹೊರಟೋಗೋಣ. ಅದೊಂದು ಕೆಲಸ ಮಾಡ್ಬೇಡಮ್ಮ, ನನ್ ತಲೆ ಆಡ ಇಟ್ಟಾದ್ರೂ ತಗೊಂಡ್ ಬರ್ತೀನಿ. ಈ ಎಕ್ಸ್ಪೆರಿಮೆಂಟ್ ನನ್ನ ಹತ್ರ ಬೇಡ, ಹಾಳಾಗಿ ಹೋಗ್ಲಿ, ತಗೊಂಡ್ ಬರ್ತೀನಿ. ಎಷ್ಟು ಚಲೋ ಆಯ್ತು ಬೆನ್ನು.